Last video we had discussed coagulation of a colloid. Especially we had discussed in detail about addition of electrolyte method. ಅಂದರೆ ಒಂದು ಎಲೆಕ್ಟ್ರೋಲೈಟ್ ಹಾಕಿ ಹೆಂಗೆ ಒಂದು ಕೊಲೈಡ್ ಅನ್ನೋದು ಒಂದು ಸಾಲನ್ನು ಕೋಆಗುಲೇಟ್ ಮಾಡಬೇಕು. ಇಟ್ ವಾಸ್ ವೆರಿ ಸಿಂಪಲ್. ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಕೊಲೈಡನ್ನು ಕೋಆಗುಲೇಟ್ ಮಾಡ್ಬೇಕಂದ್ರೆ ಹೊರಗಿಂದ ಒಂದು ಎಲೆಕ್ಟ್ರೋಲೈಟ್ ಹಾಕ್ತೀರಿ. ಸೊ ಆ ಎಲೆಕ್ಟ್ರೋಲೈಟ್ನಾಗಿಂದ ನೆಗೆಟಿವ್ ಅಯಾನ್ ಕಡೆ ಫೋಕಸ್ ಮಾಡಬೇಕು, ಆನ್ ಅಯಾನ್ ಕಡೆ. ಬಿಕಾಸ್ ದ ಕೊಲೈಡ್ ವಿಚ್ ಯು ವಾಂಟ್ ಟು ಕೋಆಗುಲೇಟ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್. ಸೊ ಎಡಿಷನ್ ಆಫ್ ಎಲೆಕ್ಟ್ರೋಲೈಟ್ ಏನು ಮಾಡಿರ್ತೀರಿ ನೀವು ಹೊರಗಿಂದ, ಆ ಎಲೆಕ್ಟ್ರೋಲೈಟ್ನಾಗಿಂದ ಆನ್ ಅಯಾನ್ ಅಂದರೆ ನೆಗೆಟಿವ್ ಅಯಾನ್ ಕಡೆ ಫೋಕಸ್ ಮಾಡಬೇಕು. ದ್ಯಾಟ್ ನೆಗೆಟಿವ್ ಅಯಾನ್ ವಿಲ್ ನ್ಯೂಟ್ರಲೈಸ್ ದ ಚಾರ್ಜ್ ಆಫ್ ದ ಕೊಲೈಡ್ ಆ್ಯಂಡ್ ಇಟ್ ವಿಲ್ ಸೆಟಲ್ ಡೌನ್, ಅಂದರೆ ಇಟ್ ವಿಲ್ ಕೋಆಗುಲೇಟ್. ದ್ಯಾಟ್ ನೆಗೆಟಿವ್ ಅಯಾನ್ ಆಫ್ ದ ಎಲೆಕ್ಟ್ರೋಲೈಟ್, ಹೊರಗಿಂದ ಏನು ಎಲೆಕ್ಟ್ರೋಲೈಟ್ ಹಾಕ್ತೀರಿ, ದ್ಯಾಟ್ ನೆಗೆಟಿವ್ ಅಯಾನ್ ಇನ್ ದಿಸ್ ಕೇಸ್ ಈಸ್ ದ ಫ್ಲೋಕುಲೇಟಿಂಗ್ ಅಯಾನ್, ಬಿಕಾಸ್ ಇಟ್ ಈಸ್ ದ ಕೊಲೈಡ್ is positively charged. The ion which was responsible for the coagulation of this colloid is an ion, negatively charged, and that is flocculating ion in this case. So ಅದನ್ನು ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಹಾರ್ಡಿ-ಸ್ಕಲ್ಸ್ ರೂಲ್ ಡಿಸ್ಕಸ್ ಮಾಡಿದ್ವಿ, ಫ್ಲೋಕುಲೇಷನ್ ವ್ಯಾಲ್ಯೂ ಡಿಸ್ಕಸ್ ಮಾಡಿದ್ವಿ, ಅವನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ನಾವೇನು ಮೆಥಡ್ಸ್ ಡಿಸ್ಕಸ್ ಮಾಡಿದ್ವಿ, ಎಡಿಷನ್ ಆಫ್ ಎಲೆಕ್ಟ್ರೋಲೈಟ್ ಅಥವಾ ಇನ್ನೊಂದಿಷ್ಟು ಮೆಥಡ್ಸ್, ಮ್ಯೂಚುವಲ್ ಕೋಆಗುಲೇಷನ್, ಹಂಗೆ ಸ್ವಲ್ಪ ಡಿಸ್ಕಸ್ ಮಾಡಿದ್ದೆ ಅದ್ರ ಬಗ್ಗೆ. ಇವೆಲ್ಲ ಮೆಥಡ್ಸು ದೇ ಹೋಲ್ಡ್ ಗುಡ್ ಫಾರ್ ಕೋಆಗುಲೇಷನ್ ಆಫ್ ಲಿಯೋಫೋಬಿಕ್ ಸಾಲ್ಟ್ಸ್. ಲಿಯೋಫೋಬಿಕ್ ಸಾಲ್ಟ್ಸ್ ಅಂದರೆ ಲಿಯೋಫೋಬಿಕ್ ಸಾಲ್ಟ್ಸ್ ಆರ್ ದ ಸಾಲ್ಟ್ಸ್ ವಿಚ್ ಹ್ಯಾವ್ ನೋ ಅಫಿನಿಟಿ ಬಿಟ್ವೀನ್ ಡಿ ಪಿ ಆ್ಯಂಡ್ ಡಿ ಪಿ ಮತ್ತು ಡಿ ಎಮ್ ನೋಡು ಏನೋ ಅಫಿನಿಟಿ ಇರೋಂಗಿಲ್ಲ. ಅಂಥ ಕೊಲೈಡ್ಸನ್ನು ಕೋಆಗುಲೇಟ್ ಮಾಡೋಕ್ಕೆ ಇವೆಲ್ಲ ಮೆಥಡ್ಸ್ ಅಪ್ಲೈ ಆಗ್ತಾವೆ. ಲಿಯೋಫಿಲಿಕ್ ಸಾಲ್ಟ್ಸ್ ನಾವು ಕನ್ಸಿಡರ್ ಮಾಡಿದ್ರೆ, ಲಿಯೋಫಿಲಿಕ್ ಸಾಲ್ಟ್ಸಿಗೆ ವಿ ಹ್ಯಾವ್ ಟು ಡೂ ಸಮಥಿಂಗ್ ಎಲ್ಸ್ ಅಲಾಂಗ್ ವಿತ್ ಇಟ್. ಈಗ ಹೌ ಡಿಡ್ ವಿ ಲಿಯೋಫೋಬಿಕ್ಕಿಗೆ ಈಗ ನಾವೇನು ಮೆಥಡ್ಸ್ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ವೀಡಿಯೋಸ್ ಒಳಗೆ, ಅವಾಗ ಏನು ಮಾಡಿದ್ವಿ ನಾವು, ಆ ಕೊಲೈಡ್ದು ಚಾರ್ಜ್ ತೆಗೆದುಬಿಟ್ವಿ. ಇಫ್ ದ ಕೊಲೈಡ್ ಹ್ಯಾಸ್ ಪಾಸಿಟಿವ್ ಚಾರ್ಜ್ ಇದ್ದಿದ್ದಕ್ಕೆ ಡಿ ಪಿ ಪಾರ್ಟಿಕಲ್ಸ್ ರಿಪೆಲ್ಡ್, ಸೊ ದೇ ಮೂಡ್ ಅವೇ ಫ್ರಮ್ ಈಚ್ ಅದರ್, ಸೊ ದೇ ಗಾಟ್ ಡಿಸ್ಪರ್ಸ್ಡ್ ಇನ್ ದ ಡಿಸ್ಪರ್ಷನ್ ಮೀಡಿಯಮ್. ದ್ಯಾಟ್ ಈಸ್ ವೈ ದ ಕೊಲೈಡ್ ವಾಸ್ ಸ್ಟೇಬಲ್, ಚಾರ್ಜ್ ಇದ್ದಿದ್ದಕ್ಕೆ. ಸೊ ಚಾರ್ಜ್ ತೆಗೆದುಬಿಟ್ಟು ಕೆಳಗೆ ಕೂತ್ಬಿಟ್ಟು. ಈಗ ಈ ಲಿಯೋಫಿಲಿಕ್ ಸಾಲ್ಟ್ಸ್ ಒಳಗೆ ಚಾರ್ಜ್ ತೆಗಿಯೋದ್ರ ಜೋಡಿ ಇನ್ನೊಂದು ಕೆಲಸ ಮಾಡ್ಬೇಕು. ಲಿಯೋಫೋಬಿಕ್ ಸಾಲ್ಟ್ಸ್ ಒಳಗೆ ಚಾರ್ಜ್ ತೆಗೆದುಬಿಟ್ರೆ ದೇ ಗಾಟ್ ಅಗ್ರಿಗೇಟೆಡ್ ಆ್ಯಂಡ್ ದೇ ಗಾಟ್ ಸೆಟಲ್ ಡೌನ್. ಇಷ್ಟು ಮಾಡಿ ಚಾರ್ಜ್ ತೆಗೆದುಬಿಟ್ರೆ ಕೋಆಗುಲೇಟ್ ಮಾಡಿದಂಗೆ. ಬಟ್ ಲಿಯೋಫಿಲಿಕ್ ಒಳಗೆ along with removing the charge, we have to do something else to coagulate a liofilic solid. What is that something else? Along with removing the charge, if we have to coagulate a liofilic sol, along with removing the charge of the DP particles, you have to take care of the solvation effect. What is this solvation effect ಅಂದ್ರೆ, ಓಕೆ ಇಲ್ಲಿ ನೋಡ್ರಿ, ಸ್ಟೆಬಿಲಿಟಿ ಆಫ್ ಲಿಯೋಫಿಲಿಕ್ ಸಾಲ್ಟ್ಸ್ ಇಸ್ ಡ್ಯೂ ಟು ಚಾರ್ಜ್ ಆನ್ ದ ಕೊಲೈಡಲ್ ಪಾರ್ಟಿಕಲ್. ಇದಂತೂ ಇದ್ದೇ ಇರ್ತೈತಿ. ಅದ್ರ ಜೋಡಿ ಸಾಲ್ವೇಷನ್ ಆಫ್ ದ ಕೊಲೈಡಲ್ ಪಾರ್ಟಿಕಲ್ಸ್. ವಾಟ್ ಈಸ್ ದ ಸಾಲ್ವೇಷನ್ ಆಫ್ ದ ಕೊಲೈಡಲ್ ಪಾರ್ಟಿಕಲ್ಸ್? ಇನ್ ಲಿಯೋಫಿಲಿಕ್ ಸಾಲ್ಟ್ಸ್ the colloidal particles have an affinity with water. ಈಗ ಡಿಸ್ಪರ್ಷನ್ ಮೀಡಿಯಮನ್ನು ವಾಟರ್ ಅಂತ ನಾವು ಅಸ್ಯೂಮ್ ಮಾಡ್ಕೊಂಡ್ರೆ, ಅನ್ಕೊಳ್ಳೋಣ, ಯಾವುದಾರು ಇರ್ಬೋದು, ವಾಟರ್ ಅನ್ಕೊಳ್ಳೋಣ. ಈಗ ಲಿಯೋಫಿಲಿಕ್ ಸಾಲ್ಟ್ಸ್ ಒಳಗೆ ವಿ ನೋ ದೇರ್ ಇಸ್ ಗ್ರೇಟ್ ಅಫಿನಿಟಿ ಬಿಟ್ವೀನ್ ಡಿ ಪಿ ಆ್ಯಂಡ್ ಡಿ ಎಮ್, ಅಂದರೆ ಡಿ ಪಾರ್ಟಿಕಲ್ಸ್ ಮತ್ತು ವಾಟರ್. ಡಿ ಎಮ್ ಇಸ್ ವಾಟರ್. ಈಗ ಎರಡು ನೋಡಿ ಮಸ್ತ್ ಚಲೋ ಅಫಿನಿಟಿ ಐತಿ. ಆ ಅಫಿನಿಟಿ ಇದ್ದಿದ್ದಕ್ಕೆ ಇಲ್ಲಿ ಏನಾಗುತ್ತೆ, ಇದು ಐ ಥಿಂಕ್ ಇಟ್ ಈಸ್ ವಿಸಿಬಲ್. ಇದು ಡಿ ಪಿ ಪಾರ್ಟಿಕಲ್ ಆಫ್ ಲಿಯೋಫಿಲಿಕ್ ಸಾಲ್. ಅದ್ರ ಸುತ್ತಲೂ ನೋಡ್ರಿ ಇಲ್ಲೊಂದು ಲೇಯರ್ ಆಫ್ ವಾಟರ್ ಐತಿ. ಇದು ಡಿ ಪಿ ಪಾರ್ಟಿಕಲ್, ಇದು ಇಲ್ಲಿ ನೋಡ್ರಿ, ಇದು ಲೇಯರ್ ಆಫ್ ವಾಟರ್, ಒಂದು ಪ್ರೊಟೆಕ್ಟಿವ್ ಲೇಯರ್. ಸಾಲ್ವೇಷನ್ ಎಫೆಕ್ಟ್ ಇದ್ದಿದ್ದರಿಂದ ಈ ಕೊಲಾಯ್ಡಲ್ ಪಾರ್ಟಿಕಲ್ ಸುತ್ತಲೂ ಒಂದು ಲೇಯರ್
a layer of water which acts as a protective layer. ಲಿಯೋಫೋಬಿಕ್ ಒಳಗೆ ಹಂಗಿದ್ದಿಲ್ಲ, ಡಿ ಪಿ ಪಾರ್ಟಿಕಲ್ ಅಷ್ಟೇ ಇರ್ತಿತ್ತು, ಅದ್ರ ಸುತ್ತಲ ಏನೂ ಇರ್ತಿದ್ದಿಲ್ಲ. ಸೊ ಯು ಜಸ್ಟ್ ಆ್ಯಡ್ ಎಲೆಕ್ಟ್ರೋಲೈಟ್, ಅದ್ರಾಗಿಂದ ಫ್ಲಾಕ್ಯುಲೇಟಿಂಗ್ ಅಯಾನ್ ಬಂದು ಇದನ್ನು ಕೋಆಗುಲೇಟ್ ಮಾಡಿಬಿಡ್ತೈತಿ. ದೇರ್ ಈಸ್ ಸಮ್ ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸ್. ಹೋಪ್ ನನ್ನ ವಾಯ್ಸ್ ಕೇಳ್ಸಕತ್ತೈತಿ ಕ್ಲಿಯರಾಗಿ. ಲಿಯೋಫೋಬಿಕ್ಕಿಗೆ ಸುಮ್ಮನೆ ನೀವು ಎಲೆಕ್ಟ್ರೋಲೈಟ್ ಹಾಕಿಬಿಟ್ರೆ ಅದಾಗಿಂದ ಫ್ಲಾಕ್ಯುಲೇಟಿಂಗ್ ಅಯಾನ್ ಬಂದು ಇದನ್ನು ಚಾರ್ಜ್ ತೆಗೆದುಬಿಡ್ತೈತೆ, ಅದು ಕೆಳಗೆ ಸೆಟಲ್ ಆಗಿಬಿಡ್ತೈತೆ. ಬಟ್ ಈ ಲಿಯೋಫಿಲಿಕ್ ಒಳಗೆ ಆ ಕೊಲಾಯ್ಡಲ್ ಪಾರ್ಟಿಕಲ್ ಸುತ್ತಲ ಒಂದು ಲೇಯರ್ ಆಫ್ ವಾಟರ್ ಐತೆ. ಆ ಲೇಯರ್ ಆಫ್ ವಾಟರ್ ಎದಕ್ಕೈತೆ ಅಂದ್ರೆ ಲಿಯೋಫಿಲಿಕ್ ಒಳಗೆ ಡಿ ಪಿ ಮತ್ತು ಡಿ ನೋಡು ಮಸ್ತ್ ಅಫಿನಿಟಿ ಇರ್ತೈತಿ. ಸೊ ಆ ಅಫಿನಿಟಿ ಇದ್ದಿದ್ದಕ್ಕೆ ಆ ಲೇಯರ್ ಆಫ್ ವಾಟರ್ ಬಂದು ಈ ಡಿ ಪಿ ಪಾರ್ಟಿಕಲನ್ನು ಪ್ರೊಟೆಕ್ಟ್ ಮಾಡಾಕ್ತೈತೆ. ಸೊ ಈಗ ನೀವು ಎಲೆಕ್ಟ್ರೋಲೈಟ್ ಹಾಕಿದ್ರಿ ಅಂದ್ರೆ ಹೊರಗಿಂದ ಅದ್ರಾಗಿಂದ ಫ್ಲಾಕ್ಯುಲೇಟಿಂಗ್ ಅಯಾನ್ ಏನು ಮಾಡಬೇಕು, ಅದು ಭಾಳ ಜೋರು ಮಾತಾಡಕತ್ತಾರ ಅವ್ರು. ಅದ್ರಾಗಿಂದ ಫ್ಲಾಕ್ಯುಲೇಟಿಂಗ್ ಅಯಾನ್ ಬಂದು ಏನು ಮಾಡಬೇಕು, ಇಟ್ ಶುಡ್ ಪಾಸ್ ಥ್ರೂ ದ ಪ್ರೊಟೆಕ್ಟಿಂಗ್ ಲೇಯರ್ ಆ್ಯಂಡ್ ದೆನ್ ಗೋ ಆ್ಯಂಡ್ ಕೋಆಗುಲೇಟ್ ದ ಕೊಲೈಡ್. ನೀವು ಏನು ಇದು ಪಾಸಿಟಿವ್ಲಿ ಚಾರ್ಜ್ ಕೊಲೈಡಾ, ಸೊ NaCl ಹಾಕಿದ್ರೆ ಅನ್ಕೋರಿ, ಎಡಿಷನ್ ಆಫ್ ಎಲೆಕ್ಟ್ರೋಲೈಟ್ NaCl. ಸೊ NaCl ಒಳಗಿನ ಫ್ಲಾಕ್ಯುಲೇಟಿಂಗ್ ಅಯಾನ್ ಯಾವುದು, Cl- ಈ ಸಲ, ಯಾಕಂದರೆ ಇದ್ರ ಚಾರ್ಜ್ ಏನು, ಇದು ಪಾಸಿಟಿವ್ ಅಂದರೆ ಅಪೋಸಿಟ್ಲಿ ಚಾರ್ಜ್ ಅಯಾನ್ ವಿಲ್ ಬಿ ದ ಫ್ಲಾಕ್ಯುಲೇಟಿಂಗ್ ಅಯಾನ್. ಸೊ NaCl ಹಾಕಿದ್ರೆ ಅನ್ಕೋ, ಆ್ಯಂಡ್ ಇಫ್ ಯು ಆ್ಯಡ್ NaCl ಟು ಕೋಆಗುಲೇಟ್ ದಿಸ್, Cl- ಹ್ಯಾಸ್ ಟು ಪಾಸ್ ಥ್ರೂ ದ ಪ್ರೊಟೆಕ್ಟಿವ್ ಲೇಯರ್, ಈ ಲೇಯರ್ ಆಫ್ ವಾಟರ್ ಇದನ್ನು ಪಾಸ್ ಮಾಡಿ ಆಮೇಲೆ ಹೋಗಿ ಇದನ್ನು ಕೋಆಗುಲೇಟ್ ಮಾಡಬೇಕು, ವಿಚ್ ಈಸ್ ನಾಟ್ ಪಾಸಿಬಲ್. ಹಂಗದ ಆಗಂಗಿಲ್ಲ. ಆ ಲೇಯರನ್ನು ಪಾಸ್ ಮಾಡಿ ಒಳಗೆ ಹೋಗಿ ಅದನ್ನು ಕೋಆಗುಲೇಟ್ ಅದು ಮಾಡೋಂಗಿಲ್ಲ. ಸೊ ನಾವು ಇಲ್ಲಿ ಏನು ಮಾಡ್ತೀವಿ, ಲಿಯೋಫಿಲಿಕ್ ಸಾಲ್ಟ್ಸನ್ನು ಕೋಆಗುಲೇಟ್ ಮಾಡೋಕ್ಕೆ ಏನು ಮಾಡ್ತೀವಿ, ಬಿಫೋರ್ ವಿ ಆ್ಯಡ್ ಎಲೆಕ್ಟ್ರೋಲೈಟ್ ಒಂದು ಅಸಿಟೋನ್ ಅಥವಾ ಆಲ್ಕೋಹಾಲ್ ಹಾಕ್ತೀವಿ. ಆಲ್ಕೋಹಾಲ್ ಅಥವಾ ಅಸಿಟೋನ್ ಹಾಕಿದ್ರೆ ಏನಾಗುತ್ತೆ, ಆ ಲೇಯರ್ ಆಫ್ ವಾಟ್ರನ್ನ ಹೋಗಿಸ್ಬಿಡ್ತೈತಿ. ಯಾಕೆ ಆಲ್ಕೋಹಾಲ್ ಆ ಲೇಯರ್ ಆಫ್ ವಾಟ್ರನ್ನ ಯಾಕೆ ಹೋಗಿಸ್ತೈತಿ ಅಂತ, ಆಲ್ಕೋಹಾಲ್ ಇಸ್ ಅ ವೆರಿ ಗುಡ್ ಡಿಹೈಡ್ರೇಟಿಂಗ್ ಏಜೆಂಟ್. ಡಿಹೈಡ್ರೇಟಿಂಗ್ ಏಜೆಂಟ್ ಅಂದರೆ ಏನು, ವಾಟರನ್ನು ತೆಗೆಯೋದು. ಡಿಹೈಡ್ರೇಷನ್ ಆಗೈತಿ ಅಂತಾರಲ್ಲ. ಡಿಹೈಡ್ರೇಷನ್ ಆಗೈತೆ ಅಂದರೆ ಏನು, ಬಾಡಿ ಒಳಗಿಂದ ವಾಟರ್ ಕಂಟೆಂಟ್ ಹೋಗೈತೆ ಅಂತ. ಸೊ ಇಫ್ ಯು ಆ್ಯಡ್ ಆಲ್ಕೋಹಾಲ್ ಆರ್ ಅಸಿಟೋನ್, ಅದು ವಾಟ್ ಡಸ್ ಇಟ್ ಡೂ, ಇಟ್ ವಿಲ್ ರಿಮೂವ್ ದಿಸ್ ಪ್ರೊಟೆಕ್ಟಿವ್ ಲೇಯರ್, ನೀರಿನ ಲೇಯರನ್ನು ತೆಗೆದುಬಿಡ್ತದೆ. ಅವಾಗ ನೀವು ಎಲೆಕ್ಟ್ರೋಲೈಟ್ ಹಾಕಿದರೆ ಅದು ಹೋಗಿ ಕೋಆಗುಲೇಟ್ ಮಾಡ್ತದೆ. ಸೊ ಇನ್ ಲಿಯೋಫಿಲಿಕ್ ಸಾಲ್ಟ್ಸ್, ಲಿಯೋಫೋಬಿಕ್ ಅಂದ್ರೆ ವೇರ್ ದೇರ್ ಇಸ್ ನೋ ಅಫಿನಿಟಿ ಬಿಟ್ವೀನ್ ಡಿ ಪಿ ಆ್ಯಂಡ್ ಡಿಎಮ್, ಅದಕ್ಕೆ ಬರೀ ಚಾರ್ಜ್ ತೆಗೆದುಬಿಟ್ರೆ ಕೋಆಗುಲೇಟ್ ಆಗಂಗೆ, ಅಂದರೆ ಡಿ ಪಿ ಪಾರ್ಟಿಕಲ್ಸ್ ಚಾರ್ಜ್ ತೆಗೆದುಬಿಟ್ರೆ ದೇ ಸೆಟಲ್ ಡೌನ್ ಆ್ಯಂಡ್ ಇಟ್ ಕೋಆಗುಲೇಟ್ಸ್. ಬಟ್ ಇನ್ ಲಿಯೋಫಿಲಿಕ್ along with taking care of the charge ಅಂದರೆ ಚಾರ್ಜ್ ತೆಗಿಯೋದ್ರ ಜೋಡಿ ಸಾಲ್ವೇಷನ್ ಎಫೆಕ್ಟ್ದಸು ನಾವು ಕಾಳಜಿ ಮಾಡಬೇಕಾಗುತ್ತೆ. ಅಂದರೆ ಪ್ರೊಟೆಕ್ಟಿವ್ ಲೇಯರ್ ಆಫ್ ವಾಟರ್ ಅಥವಾ ಡಿ ಎಮ್ ಪ್ರೊಟೆಕ್ಟಿವ್ ಲೇಯರ್ ಇರ್ತೈತಿ. ಸೊ ಇಫ್ ಇಟ್ ಈಸ್, ಫಾರ್ ಎಕ್ಸಾಂಪಲ್, ಇಫ್ ಡಿ ಎಮ್ ಇಸ್ ವಾಟರ್, ವಿ ಹ್ಯಾವ್ ಟು ಆ್ಯಡ್ ಅಸಿಟೋನ್ ಆರ್ ಆಲ್ಕೋಹಾಲ್, ಸೊ ಇಟ್ ಡಿಹೈಡ್ರೇಟ್ಸ್, ಅಂದ್ರೆ ಆ ಲೇಯರ್ ಆಫ್ ವಾಟರ್ನ ತೆಗೆದುಬಿಡ್ತೈತೆ. ಡಿ ಎಮ್ ತೆಗೆದುಬಿಡ್ತೈತೆ ಅನ್ರಿ, ಅಲ್ಲ ಕೊಲಾಯ್ಡ್ನಾಗಿಂದ ಡಿ ಎಮ್ ಹೋಗ್ಬಿಡಂಗಿಲ್ಲ, ಅದ್ರಾಗಿಂದ ಲೇಯರ್ ಆಫ್ ವಾಟರನ್ನು ತೆಗಿಯೋ ಅಷ್ಟು ಹಾಕ್ತೀವಿ ನಾವು. ಪ್ರೊಟೆಕ್ಟಿವ್ ಲೇಯರ್ ಹೋಗಿರ್ಬೇಕು, ಆಮೇಲೆ ಅಡಿಷನ್ ಆಫ್ ಎಲೆಕ್ಟ್ರೋಲೈಟ್ ಮಾಡಬೇಕು. ಸೊ ಇನ್ ಲಿಯೋಫಿಲಿಕ್ ಸಾಲ್ಟ್ಸ್, along with removing the charge, you should also take care of the solvation effect. ಅಂದರೆ you have to remove the protective layer. ಓಕೆ, ಈಗ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಐತಿಲ್ಲ. ಆ ಕಾನ್ಸೆಪ್ಟ್ ಹೆಸರು ಏನಂದ್ರೆ ಪ್ರೊಟೆಕ್ಷನ್ ಆಫ್ ಲಿಯೋಫೋಬಿಕ್ ಸಾಲ್ಟ್ಸ್. ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ, ಪ್ರೊಟೆಕ್ಷನ್ ಆಫ್ ಲಿಯೋಫೋಬಿಕ್ ಸಾಲ್ಟ್ಸ್. ಈಗ ನಾವು ಇಷ್ಟೊತ್ತನ ಈ ವಿಡಿಯೋದಾಗ ಅಥವಾ ಹಿಂದಿನ ವಿಡಿಯೋದಾಗ ಕೋಆಗುಲೇಷನ್ ಬಗ್ಗೆ ಮಾತಾಡಿದ್ವಿ. ಅಂದರೆ ಒಂದು ಕೊಲಾಯ್ಡನ್ನು ಹೆಂಗೆ ಕೆಡಿಸೋದು. ಕೋಆಗುಲೇಷನ್ ಅಂದರೆ ಏನು ರೀ, ಡಿ ಪಿ ಪಾರ್ಟಿಕಲ್ಸ್ ವಿಲ್ ಬಿ ಸ್ವಿಮ್ಮಿಂಗ್ ಇನ್ ದ ಡಿ ಎಮ್, ಅವನ್ನೆಲ್ಲ ಕೆಳಗೆ ಕೂಡಿಸೋದು, ಅಂದ್ರೆ ಕೊಲಾಯ್ಡನ್ನು ಕೆಡಿಸೋದು ಕೋಆಗುಲೇಷನ್ ಅಂದರೆ. ನನ್ನ ಡೆಫಿನೇಷನ್ ಹೇಳಿದ್ದೇನೆ, ದ ಪ್ರೊಸೆಸ್ ಆಫ್ ಡೆಸ್ಟ್ರಾಯಿಂಗ್ ಎ ಕೊಲಾಯ್ಡ್ ಇಸ್ ಕೋಆಗುಲೇಷನ್, ಬಟ್ ದ್ಯಾಟ್ ಇಸ್ ನಾಟ್ ದ ಡೆಫಿನೇಷನ್ ಯು ಹ್ಯಾವ್ ಟು ರೈಟ್ ಇನ್ ದ ಎಕ್ಸಾಮ್ನಾಗ ನೀವು ಏನು ಬರೆಯಬೇಕು ನಾವು ಮಾಡಿ ಡಿಸ್ಕಸ್ ಮಾಡಿವಿ. ಸೊ ಇಷ್ಟೊಂದನ್ನು ನಾವು ಕೊಲಾಯ್ಡನ್ನು ಹೆಂಗೆ ಕೆಡಿಸೋದು, ಹೌ ಟು ಡೆಸ್ಟ್ರಾಯ್ ಎ ಕೊಲಾಯ್ಡ್, ಇದನ್ನು ಡಿಸ್ಕಸ್ ಮಾಡಿವಿ. ಈಗ ನಾನು ಏನು ಟಾಪಿಕ್ ಹೆಸರು ಹೇಳಿದೆ,
ಪ್ರೊಟೆಕ್ಷನ್ ಆಫ್ ಲಿಯೋಫೋಬಿಕ್ ಸಾಲ್ಸ್. ಲಿಯೋಫೋಬಿಕ್ ಸಾಲ್ಸನ್ನು ಪ್ರೊಟೆಕ್ಟ್ ಮಾಡೋದಂದ್ರೆ ಏನು? ಕೋಆಗುಲೇಟ್ ಆಗಲಾರ್ದಂಗೆ ನೋಡ್ಕೊಳ್ಳೋದು. ಕೋಆಗುಲೇಟ್ ಮಾಡೋದಂದ್ರೆ ಕೆಡಿಸೋದು. ಯಾವುದೋ ಕೊಲಾಯ್ಡನ್ನು ನಾನು ಕಾಪಾಡಕತ್ತೀನಿ, ಪ್ರೊಟೆಕ್ಟ್ ಮಾಡಕತ್ತೀನಿ ಅಂದರೆ ಅದು ಕೆಡಲಾರ್ದಂಗೆ ನೋಡ್ಕೊಳಕತ್ತೀನಿ. ಟು ಪ್ರೊಟೆಕ್ಷನ್ ಆಫ್ ಲಿಯೋಫೋಬಿಕ್ ಸಾಲ್ಸ್ ಈಸ್ ಅ ಟಾಪಿಕ್. ಯು ಹ್ಯಾವ್ ಟು ಪ್ರೊಟೆಕ್ಟ್ ಲಿಯೋಫೋಬಿಕ್ ಸಾಲ್ಸ್ ಫ್ರಾಮ್ ಕೋಆಗುಲೇಟಿಂಗ್, ಅಂದರೆ ಕೋಆಗುಲೇಟ್ ಆಗಲಾರ್ದಂಗೆ ನೋಡ್ಕೋಬೇಕು, ಅದು ಕೆಡಲಾರ್ದಂಗೆ ನೋಡ್ಕೋಬೇಕು. ದ್ಯಾಟ್ ಇಟ್ ಸೆಲ್ಫ್ ಇಸ್ ಪ್ರೊಟೆಕ್ಷನ್ ಆಫ್ ಲಿಯೋಫೋಬಿಕ್ ಸಾಲ್ಸ್. ಈ ಕನ್ಸೆಪ್ಟ್ ಹೆಸರು ಹಿಂಗೆ ಯಾಕಿಲ್ಲ? ಪ್ರೊಟೆಕ್ಷನ್ ಆಫ್ ಲಿಯೋಫಿಲಿಕ್ ಸಾಲ್ಸ್ ಅಂತ ಯಾಕಿಲ್ಲ? why there is a need to protect liophobic salts? Why there is no need to protect liophilicsalts? Very simple. ಲಿಯೋಫೋಬಿಕ್ ಸಾಲ್ಸ್ ಈಸಿಲಿ ಕೋಆಗುಲೇಟ್ ಆಗ್ತಾವೆ, ಅದಕ್ಕೆ ಅವ್ನು ಪ್ರೊಟೆಕ್ಟ್ ಮಾಡೋ ಅವಶ್ಯಕತೆ ಐತಿ. ಲಿಯೋಫಿಲಿಕ್ ಸಾಲ್ಸ್ ಈಸಿಲಿ ಕೋಆಗುಲೇಟ್ ಆಗಂಗಿಲ್ಲ, ಅದಕ್ಕೆ ಅವ್ನು ಪ್ರೊಟೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾವುದು ಈಸಿಲಿ ಕೆಡೋ ಚಾನ್ಸಸ್ ಇರ್ತೈತಿ ಅದನ್ನ ಪ್ರೊಟೆಕ್ಟ್ ಮಾಡ್ಬೇಕು. ಈಗ ಹಿಂಗೆ ಇಬ್ಬರು ಮಕ್ಕಳು ಅದಾರ ಮನ್ಯಾಗ, ಅಣ್ಣ ತಮ್ಮ. ಅಣ್ಣ ಭಾರಿ ಚಲೋ ಅದಾನ, ಫುಲ್ ವ್ಯಾಲ್ಯೂಸ್ ಎಲ್ಲ ಫಾಲೋ ಮಾಡ್ತಾನೆ, ಫುಲ್ ಸಿನ್ಸಿಯರ್ ಅದಾನ, ಫುಲ್ ಡಿಸೆಂಟ್ ಅದಾನ. ಅಂದ್ರೆ ಅವ್ನಿಗೆ ಪ್ರೊಟೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಅವನು ಬೇರೆ ಫ್ರೆಂಡ್ಸ್ ಚಲೋ ಇಲ್ಲ, ಅವ್ರ ಫ್ರೆಂಡ್ಸಿದ್ದು ಇನ್ಫ್ಲೂಯೆನ್ಸ್ಲಿ ಅವ ಕೆಟ್ಬಿಡ್ತಾನೆ ಅಂತಿಲ್ಲ. ಬಿಕಾಸ್ ಅವ ಸ್ಟ್ರಾಂಗ್ ಅದಾನ, ಹೀಸ್ ವ್ಯಾಲ್ಯೂಸ್ ಆರ್ ವೆರಿ ಸ್ಟ್ರಾಂಗ್. ಸೊ ಅವ್ನಿಗೆ ಪ್ರೊಟೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ತಮ್ಮ ವೀಕ್ ಅದಾನ, ಬೇರೆಯವ್ರ ಇನ್ಫ್ಲೂಯೆನ್ಸ್ನಾಗ ಬಂದುಬಿಡ್ತಾನೆ. ಯಾರೋ ಏನು ತಪ್ಪು ಕೆಲಸ ಮಾಡ್ಯಾರ ಅಂದ್ರೆ ಅವನು ನೋಡಿ ಅಂತ ತಪ್ಪು ಮಾಡಿಬಿಡ್ಬೋದು ಅಂತ. ಹಿಂಗಿದ್ದಾಗ ಅವ್ನು ತಮ್ಮನ್ನು ಪ್ರೊಟೆಕ್ಟ್ ಮಾಡೋ ಅವಶ್ಯಕತೆ ಇರ್ತದೆ. ಸೊ ಯಾರು ವೀಕ್ ಇರ್ತಾರೆ ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕು. ಸೊ ಲಿಯೋಫೋಬಿಕ್ ನೀವು ಕನ್ಸಿಡರ್ ಮಾಡಿದರೆ ವಿಚ್ ಒನ್ ಈಸ್ ವೀಕ್? ಲಿಯೋಫೋಬಿಕ್. ಬಿಕಾಸ್ ಲಿಯೋಫಿಲಿಕ್ ಈಸಿಲಿ ಕೋಆಗುಲೇಟ್ ಆಗಂಗಿಲ್ಲ, ಬಿಕಾಸ್ ಅದು ಪ್ರೊಟೆಕ್ಟಿವ್ ಲೇಯರ್ ಇರ್ತೈತೆ ಹೊರಗೆ. ಲಿಯೋಫೋಬಿಕ್ ಈಸಿಲಿ ಕೋಆಗುಲೇಟ್ ಆಗುತ್ತೆ, ಯಾಕಂದ್ರೆ ಅದು ಪ್ರೊಟೆಕ್ಟಿವ್ ಲೇಯರ್ ಇಲ್ಲ, ಅದು ವೀಕ್ ಐತಿ. ಸೊ ಯಾವುದು ವೀಕ್ ಇರ್ತೈತಿ ಅದನ್ನು ಪ್ರೊಟೆಕ್ಟ್ ಮಾಡಬೇಕು. ಲಿಯೋಫೋಬಿಕ್ ಕಂಪೇರ್ ಮಾಡಿದ ಯಾವ್ದು ವೀಕ್? ಲಿಯೋಫೋಬಿಕ್, ಬಿಕಾಸ್ ಇಟ್ ಡಸಂಟ್ ಹ್ಯಾವ್ ಎನಿ ಪ್ರೊಟೆಕ್ಟಿವ್ ಲೇಯರ್. ಸೊ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಲಿಯೋಫೋಬಿಕ್ ಸಾಲ್ಸ್. ಸಮ್ ಕೇಸಸ್ ಹೆಂಗೆ ಬರ್ತಾವೆ ಅಂದ್ರೆ ಲಿಯೋಫೋಬಿಕ್ ಸಾಲ್ಸನ್ನು ಕೋಆಗುಲೇಟ್ ಆಗಲಾರ್ದಂಗೆ ನೋಡ್ಕೋಬೇಕು. ಸೊ ಹೆಂಗೆ ಮಾಡೋದಂದ್ರೆ ಲಿಯೋಫೋಬಿಕ್ ಕೊಲಾಯ್ಡಿಗೆ ಇಟ್ ಈಸ್ ವಿಸಿಬಲ್. ಯಾವ ಲಿಯೋಫೋಬಿಕ್ ಕೊಲಾಯ್ಡನ್ನು ನೀವು ಪ್ರೊಟೆಕ್ಟ್ ಮಾಡಕ್ಕೆ ಹೊಂಟಿರಿ, ಆ ಲಿಯೋಫೋಬಿಕ್ ಕೊಲಾಯ್ಡಿಗೆ ಸ್ವಲ್ಪ ಲಿಯೋಫಿಲಿಕ್ ಕೊಲಾಯ್ಡ್ ಆ್ಯಡ್ ಮಾಡಿಬಿಡ್ಬೇಕು. ಲಕ್ಸ್ ಕೊಟ್ಟು ಕೇಳಿ. ಇಫ್ ಯು ವಾಂಟ್ ಟು ಪ್ರೊಟೆಕ್ಟ್ ಅ ಲಿಯೋಫೋಬಿಕ್ ಕೊಲಾಯ್ಡ್ ವಿಚ್ ಇಸ್ ವೀಕ್, ಅದಕ್ಕೆ ಪ್ರೊಟೆಕ್ಟ್ ಮಾಡಕ್ಕೆ ಹೊಂಟಿವಿ. ಅಂದರೆ ಯಾವುದೊಂದು ಲಿಯೋಫೋಬಿಕನ್ನು ನೀವು ಪ್ರೊಟೆಕ್ಟ್ ಮಾಡಕ್ಕೆ ಹೊಂಟಿರಿ ಅಂದರೆ ಆ ಲಿಯೋಫೋಬಿಕ್ ಕೊಲಾಯ್ಡಿಗೆ ಲಿಯೋಫಿಲಿಕ್ ಸ್ವಲ್ಪ ಕೊಲಾಯ್ಡ್ ಹಾಕಬೇಕು. ದ ಕೊಲಾಯ್ಡ್ ವಿಚ್ ಯು ವಾಂಟ್ ಟು ಪ್ರೊಟೆಕ್ಟ್, ಆ ಕೊಲಾಯ್ಡಿಗೆ ಯು ಹ್ಯಾವ್ ಟು ಆ್ಯಡ್ ಅ ಲಿಟಲ್ ಬಿಟ್ ಆಫ್ ಲಿಯೋಫಿಲಿಕ್ ಕೊಲಾಯ್ಡ್. ಲಿಯೋಫಿಲಿಕ್ ಕೊಲಾಯ್ಡ್ ಹಾಕಿದ್ರೆ ಇದು ಹೆಂಗೆ ಲಿಯೋಫೋಬಿಕ್ ಪ್ರೊಟೆಕ್ಟ್ ಆಗುತ್ತೆ? ಇಲ್ಲಿ ನಾನು ಡಯಾಗ್ರಾಮ್ ಹಾಕಿಟ್ಟಿನಿ ಅಂತ ತೋರಿಸ್ತೀನಿ ನಿಮ್ಗೆ. ಈಗ ನೋಡಿರಿ, ಇದು ಲಿಯೋಫೋಬಿಕ್ ಕೊಲಾಯ್ಡ್ ವಿಚ್ ನೀಡ್ಸ್ ಟು ಬಿ ಪ್ರೊಟೆಕ್ಟೆಡ್. ಲಿಯೋಫೋಬಿಕ್ ಸಾಲ್ ಪಾರ್ಟಿಕಲ್ ಅಂತ ಬರ್ತೀನಿ ನಾನು. ಈಗ ಅದಕ್ಕೆ ನಾನು ಸ್ವಲ್ಪ ಲಿಯೋಫಿಲಿಕ್ ಹಾಕೀನಿ, ಇದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಇದನ್ನು ಹಾಕೀನಿ. ಸೊ ಇದು ನೋಡ್ರಿ, ಇದು ಲಿಯೋಫೋಬಿಕ್ ಪಾರ್ಟಿಕಲ್. ಅದ್ರ ಮೇಲೆ ಲಿಯೋಫಿಲಿಕ್ ಸಾಲ್ ಸ್ವಲ್ಪ ಹಾಕೀನಿ. ಈ ಲಿಯೋಫಿಲಿಕ್ ಪಾರ್ಟಿಕಲ್ಸಿಗೂ ಚಾರ್ಜ್ ಇರ್ತೈತಿ. ಆಮೇಲೆ ಅದರ ಲಿಯೋಫಿಲಿಕ್ ಪಾರ್ಟಿಕಲ್ಸ್ ಸುತ್ತಲ ನೋಡ್ರಿ, ಇಲ್ಲಿ ಒಂದೊಂದು ಲೇಯರ್ ಐತಿ. ಇದೇನು ಲೇಯರ್ ಇದು? ಆಗಲೇ ಮಾತಾಡಿದ್ಮೇಲೆ ನಾವು ಲೇಯರ್ ಆಫ್ ವಾಟರ್, ಲೇಯರ್ ಆಫ್ ಡಿಸ್ಪರ್ಷನ್ ಮೀಡಿಯಮ್. ಇದು ನೆಗಡಿ, ಅಲರ್ಜಿ, ಈ ಪ್ರಾಬ್ಲಮ್ ಐತ್ರಿ ಸ್ವಲ್ಪ ನನಗೆ. ಸುಮ್ಮನೆ ಕುಂತಾಗ ಏನೂ ಇರೋಂಗಿಲ್ಲ. ಏನೋ ಇಂಪಾರ್ಟೆಂಟ್ ಕೆಲಸ ಮಾಡಬೇಕು ಅಥವಾ ಏನೋ ರೆಕಾರ್ಡಿಂಗ್ ಇಂಥ ಮಾಡಬೇಕು ಅಂದ್ಕೊಂಡು ಚಲೋ ಆಗುತ್ತೆ. ದಿಸ್ ಕಂಟಿನ್ಯೂಸ್ ಐ ವಿಲ್ ಸ್ಟಾಪ್.
ಓಕೆ, ನಾ ಹೇಳಿದ್ನಲ್ಲ, ಏನೊಂದು ಇಂಪಾರ್ಟೆಂಟ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಕೂಡ ಕಾಡುತ್ತಿದೆ ನಂದು. ಸ್ವಲ್ಪ ಅಲರ್ಜಿ ಐತಿ, ನಂದು ಪ್ರಾಬ್ಲಮ್ ಐತಿ. ಓಕೆ, ಇರಲಿ. ಸೊ ನಾವು ಏನು ಮಾತಾಡ್ತಿದ್ವಿ, ವಿ ಹ್ಯಾವ್ ಟು ಪ್ರೊಟೆಕ್ಟ್ ಅ ಲಿಯೋಫೋಬಿಕ್ ಸಾಲ್. ಸೊ ಟು ಪ್ರೊಟೆಕ್ಟ್ ಅ ಲಿಯೋಫೋಬಿಕ್ ಸಾಲ್ ವಿ ಹ್ಯಾವ್ ಟು ಆ್ಯಡ್ ಅ ಲಿಟಲ್ ಬಿಟ್ ಆಫ್ ಲಿಯೋಫಿಲಿಕ್ ಸಾಲ್ ಟು ಇಟ್. ಹೌ ಡಸ್ ಇಟ್ ಹೆಲ್ಪ್, ಅದನ್ನು ನಾವು ಡಿಸ್ಕಸ್ ಮಾಡತ್ತಿದ್ವಿ. ಇದು ಪಾರ್ಟಿಕಲ್ ಆಫ್ ಲಿಯೋಫೋಬಿಕ್ ಸಾಲ್ ವಿಚ್ ನೀಡ್ಸ್ ಟು ಬಿ ಪ್ರೊಟೆಕ್ಟೆಡ್. ಈಗ ಇದಕ್ಕೆ ನೀವು ಲಿಯೋಫಿಲಿಕ್ ಹಾಕಿದ್ರಿ ಅಂದ್ರೆ, ಇದು ಲಿಯೋಫಿಲಿಕ್ ಸಾಲ್ಸ್ ದ ಪಾರ್ಟಿಕಲ್ಸ್ ವಿಚ್ ಹ್ಯಾವ್ a layer of DM which is protecting them. Like how does this adding of liofilic salt to a liophobic salt, how will this protect this liophobic salt? ಲಿಯೋಫೋಬಿಕ್ ಅನ್ನು ಪ್ರೊಟೆಕ್ಟ್ ಮಾಡ್ಕೊಂತೀವಿ. ಅದಕ್ಕೆ ಏನು ಮಾಡಿದ್ವಿ, ಸ್ವಲ್ಪ ಲಿಯೋಫಿಲಿಕ್ ಸಾಲ್ ಆ್ಯಡ್ ಮಾಡಿದ್ವಿ. ಆ ಲಿಯೋಫಿಲಿಕ್ ಸಾಲ್ ಆ್ಯಡ್ ಮಾಡಿರಲ್ಲ, ಅದು ಹೆಂಗೆ ಹೆಲ್ಪ್ ಆಗುತ್ತೆ ಅಂದ್ರೆ, ಈಗ ನೀವು ಒಂದು ಯಾವುದೋ ಅಡಿಷನ್ ಆಫ್ ಎಲೆಕ್ಟ್ರೋಲೈಟ್ ಮೆಥಡ್ಲೇ ಕೋಆಗುಲೇಟ್ ಮಾಡೋಕ್ಕೆ ಹೋದ್ರಿ ಅನ್ಕೊಂಡು, ಅಥವಾ ನೀವಾಗ ಹಾಕಲಿಲ್ಲ, ತಾನಾಗೆ ಏನೋ ಒಂದು ರಿಯಾಕ್ಟ್ ಮಾಡೋ ಮುಂದೆ ಸ್ವಲ್ಪ ಎಲೆಕ್ಟ್ರೋಲೈಟ್ ಅದ್ರಾಗ ಕೊಲೈಡ್ನಾಗ ಆ್ಯಡ್ ಆತ ಅನ್ಕೊ. ಸೊ ಇದು ಪಾಸಿಟಿವ್ಲಿ ಚಾರ್ಜ್ಡ್ ಕೊಲೈಡ್ ಲಿಯೋಫೋಬಿಕ್. ಇದ್ರ ಚಾರ್ಜ್ ಹೋಗ್ಬೇಕಂದ್ರೆ ಇದು ಚಾರ್ಜ್ ಹೋತಂದ್ರೆ ಇದು ಕೋಆಗುಲೇಟ್ ಆಗುತ್ತೆ. ಸೊ NaCl ಇದ್ರಾಗ ಬಿತ್ತು ಅನ್ಕೋರಿ, ಅಥವಾ ನಾವು ಹಾಕಿದ್ವಿ ಅನ್ಕೋರಿ, ಅದ್ರಾಗಿನ Cl- ಇಸ್ ಅ ಫ್ಲಾಕ್ಯುಲೇಟಿಂಗ್ ಅಯಾನ್. ಸೊ ಈ Cl- ಅಯಾನ್ ಏನು ಮಾಡ್ಬೇಕು, ಇದನ್ನು ಕೋಆಗುಲೇಟ್ ಮಾಡ್ಬೇಕಂದ್ರೆ ಫಸ್ಟ್ ಬರ್ಬೇಕು, ಬಂದು ಹಿಂಗೆ ಬಂತು ಅನ್ಕೋರಿ, ಅದು ಹಿಂಗೆ ಅನ್ಕೋರಿ, ಹಿಂಗೆ Cl- ಅಯಾನ್ ಹಿಂಗೆ ಬಂತಂದ್ರೆ ಈ ಪ್ರೊಟೆಕ್ಟಿವ್ ಲೇಯರ್ ಆಫ್ ಲಿಯೋಫಿಲಿಕ್, ಇದಕ್ಕೆ ನೀವು ಲಿಯೋಫಿಲಿಕ್ ಆ್ಯಡ್ ಮಾಡಿದ್ರೆ ಆ ಪ್ರೊಟೆಕ್ಟಿವ್ ಲೇಯರನ್ನು ಯು ಶುಡ್ ಪಾಸ್ ಥ್ರೂ ದ ಪ್ರೊಟೆಕ್ಟಿವ್ ಲೇಯರ್ ಆಫ್ ಲಿಯೋಫಿಲಿಕ್, then it should neutralize the charge on the liofilic colloidal particle and then go and coagulate, and then go and neutralize the charge on liophobic and then coagulate this. ಒಂದು ಫ್ಲಾಕ್ಯುಲೇಟಿಂಗ್ ಅಯಾನ್ ಬಂದು ಈ ಪ್ರೊಟೆಕ್ಟಿವ್ ಲೇಯರ್ ಒಳಗೆ ಹೋಗಿ ಈ ಲಿಯೋಫಿಲಿಕ್ಕನ್ನು ಕೋಆಗುಲೇಟ್ ಮಾಡಿ ಹೋಗಿ ಮತ್ತೆ ಈ ಲಿಯೋಫೋಬಿಕ್ ಡಿ ಪಾರ್ಟಿಕಲ್ ಚಾರ್ಜ್ ತೆಗೆದು ಇದನ್ನು ಕೋಆಗುಲೇಟ್ ಮಾಡಬೇಕು, ವಿಚ್ ಈಸ್ ಇಂಪಾಸಿಬಲ್. So by adding liofilic salt to a liophobic salt, we can protect liophobic salt. ನೀವು ಹಿಂಗೆ ಅನ್ಬೇಡ್ರಿ, ಈಗ ಅಲ್ಲಿ ನೀವು ಡಯಾಗ್ರಾಮ್ನ ತೋರಿಸಿರಿ, ಒಂದು ನಡು ಲಿಯೋಫೋಬಿಕ್ ಇತ್ತು, ಸುತ್ತ ಲಿಯೋಫಿಲಿಕ್ ಇದ್ದು, ಈ ಲಿಯೋಫಿಲಿಕ್ ಪಾರ್ಟಿಕಲ್ ಹೋಗಿ ಅದ್ರ ಮೇಲೆ ಕೂಡ್ತಾವನ, ಬೇರೆ ಎಲ್ಲರೂ ಕೂಡ್ಬೋದು. ಇಂಥವೆಲ್ಲ ಕ್ವಶನ್ಸ್ ಅರೈಸ್ ಆಗ್ತಿರ್ತಾವೆ ಮುಂದೆ. ವಾಟ್ ವಿ ಹ್ಯಾವ್ ಟು ಇಲ್ಲಿ ನಿಮ್ಗೆ ಏನು ಕ್ವಶನ್ ಬರ್ಬೋದು ಅಂದ್ರೆ, ಇದು ಲಿಯೋಫಿಲಿಕ್ ಅದ್ರ ಮೇಲೆ ಹೆಂಗೆ ಬಂದು ಕೂತು ಇಲ್ಲಿ ಎಲ್ಲರೂ ಹೋಗಿತ್ತಂದ್ರೆ, ಅಥವಾ ಇದ್ರ ಮೇಲೆ ಇದು ಬಂದಿತ್ತಂದ್ರೆ, ಇವೆಲ್ಲ ಕ್ವಶನ್ಸ್ ಬರ್ಬೋದು. ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಬೇಸಿಕಲಿ ಹಿಯರ್ ಈಸ್, ಇವೆಲ್ಲ ಮೈಕ್ರೋಸ್ಕೋಪಿಕ್ ಲೆವೆಲ್ನಾಗ ಆಗ್ತಿರ್ತಾವೆ. ನಾವು ಮೈಕ್ರೋಸ್ಕೋಪ್ನಾಗ ನೋಡಿ ಅಲ್ಲೇ ಕಾಣೋ ಪಾಸಿಬಿಲಿಟೀಸ್ ಇರ್ತಾವೆ. ಇವೆಲ್ಲ ಆಟಮ್ಸು ಮಾಲಿಕ್ಯೂಲ್ಸ್, ವೆರಿ 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 ಟೈನಿ. ಆ ಮೈಕ್ರೋಸ್ಕೋಪಿಕ್ ಲೆವೆಲ್ನಾಗ ಆಗೋದನ್ನು ನಾವು ಎನ್ಲಾರ್ಜ್ ಮಾಡಿ, ಅಂದರೆ ನಮ್ಮ ಇಮ್ಯಾಜಿನೇಷನ್ ಒಳಗೆ ಎನ್ಲಾರ್ಜ್ ಮಾಡಿ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್, ಟ್ರೈಂಗ್ ಟು ಅನಲೈಸ್, ಹಿಂಗೆ ಆಗ್ತಿರ್ಬೋದು. ಅಲ್ಲಿ ಆ್ಯಕ್ಚುಲಿ ಒಂದು ದೊಡ್ಡ ಕಂಟೈನರ್ ಇಲ್ಲ. ವಿ ಆರ್ ಗೋಯಿಂಗ್ ಇನ್ ಟು ಮೈಕ್ರೋಸ್ಕೋಪಿಕ್ ಲೆವೆಲ್. ಝೂಮ್ ಇನ್ ಈಗ ನಿಮ್ದೇನೋ ಫೋಟೋ ತೆಗೆದ್ರೆ ಅನ್ಕೋರು, ನಿಮ್ಮ ಫೋಟೋ ಚಲೋ ಬಂದೈತಿ, ಸೊ ವಿ ಹ್ಯಾವ್ ಟು ಯು ಝೂಮ್ ಇನ್ ಆ್ಯಂಡ್, ಅಥವಾ ನಿಮ್ಮ ಫ್ಯಾಮಿಲಿ ಫೋಟೋ ತೊಗೊಂಡಿರಿ, ಅದರೊಳಗೆ ನಿಮ್ಮನ್ನಷ್ಟು ನೀವು ನೋಡ್ಕೋಬೇಕಂದ್ರೆ ಹೆಂಗೆ ಝೂಮ್ ಮಾಡ್ತಿರಲ್ಲ, ಹಂಗೆ ಅಷ್ಟು ಒಳಗೆ ಹೋಗಿ ನಾವು ನೋಡೋಕ್ಕೆ ಟ್ರೈ ಮಾಡಕತ್ತೀವಿ. ಸೊ ಇಟ್ಸ್ ಆಲ್ರೆಡಿ ಹ್ಯಾಪನ್, ವಿ ಆರ್ ಟ್ರೈಂಗ್ ಟು ಅನಲೈಸ್ ಇಟ್ ಅಷ್ಟೆ. ಅದ್ರ ಮೇಲೆ ಇದು ಬರ್ತಾನೆ, ವಿ ಹ್ಯಾವ್ ಟು ಒಂದು ಸರ್ಟನ್ ವೇ ಇಟ್ಕೊಂಡು ಅದನ್ನ ಅರ್ಥ ಮಾಡ್ಕೋಬೇಕು. ಓಕೆ, so if a flocculating ion has to coagulate this dp particle of liophobic salt, it has to penetrate through the protective layer of liyophilic, then liyophilic dp particle charge ತೆಗೆದು ಇದನ್ನು coagulate ಮಾಡಬೇಕು, ಆಮೇಲೆ ಹೋಗಿ ಇದನ್ನು coagulate ಮಾಡಬೇಕು, ವಿಚ್ ಇಸ್ ಇಂಪಾಸಿಬಲ್. ಇದನ್ನು ಪೆನೆಟ್ರೇಟ್ ಮಾಡಿ ಇದ್ರೊಳಗೆ ಹೋಗಿ, ಇದನ್ನು ಪೆನೆಟ್ರೇಟ್ ಮಾಡಿ ಇದ್ರೊಳಗೆ ಹೋಗಿ ಆಮೇಲೆ ಇದ್ರ ಜೋಡಿ ಹೊಡೆದಾಡಬೇಕು. ಚಕ್ರವ್ಯೂಹದೆ ನುಗ್ಗಿ ಚಕ್ರವ್ಯೂಹ ಫಾರ್ಮ್ ಮಾಡಿ ನಾವು ಚಕ್ರವ್ಯೂಹದಾಗ ನುಗ್ಗಕ್ಕಾಗಲ್ಲ. ವೀರ ಅಭಿಮನ್ಯುಗಷ್ಟ ಪಾಸಿಬಲ್. ಅದು ಅಭಿಮನ್ಯು ಒಳಗೆ ಹೋಗೋಕ್ಕಷ್ಟ ಬರ್ತಾವೆ, ಹೊರಗೆ ಹೋಗಿ ಬರೋಂಗಿಲ್ಲ. ಬಿಕಾಸ್ ಯು ನೋ ದ ಸ್ಟೋರಿ ಅಲ್ಲ, ವೆನ್ ಹಿ ವಾಸ್ ಇನ್ ಹಿಸ್ ಮದರ್ಸ್ womb, he had heard the story that how to get into the Chakravyuha, but he can't come back. So he can also reach the liophobic colloid, but he cannot coagulate the liophobic colloid. ನಾವು ಅಷ್ಟು ಸ್ಟ್ರಾಂಗ್ ಇದನ್ನು ಫಾರ್ಮ್ ಮಾಡಿಬಿಟ್ಟಿವಲ್ಲ ಬೈ ಆ್ಯಡಿಂಗ್ ಲಿಯೋಫಿಲಿಕ್ ಸಾಲ್ಟ್. ಓಕೆ,
ಇಲ್ಲೊಂದು ಇದೊಂದು ಡೆಫಿನೇಷನ್ ಐತೆ ನೋಡಿರಿ, ಇದನ್ನು ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೊರಿ ಅಥವಾ ಬರೀರಿ, ಬರ್ಕೊಡ್ರಿ. ಈಗ ದ ಪ್ರೊಸೆಸ್ ಆಫ್ ಪ್ರೊಟೆಕ್ಟಿಂಗ್ ಅ ಲಿಯೋಫೋಬಿಕ್ ಸಾಲನ್ನು ಪ್ರೊಟೆಕ್ಟ್ ಮಾಡೋದು ಫ್ರಮ್ ಪ್ರೆಸಿಪಿಟೇಷನ್ ಅಂದರೆ ಫ್ರಮ್ ಕೋಗ್ಯುಲೇಷನ್ ಡ್ಯೂ ಟು ಎಲೆಕ್ಟ್ರೋಲೈಟ್ ಹಾಕಿ ಅದೇನು ಕೆಡ್ತಿತ್ತು ಕೋಗ್ಯುಲೇಟ್ ಆಗ್ತದೆ ಅದನ್ನು ಪ್ರೊಟೆಕ್ಟ್ ಮಾಡೋದು ಬೈ ಪ್ರೀವಿಯಸ್ ಎಡಿಷನ್ ಆಫ್ ಲಿಟಲ್ ಲಿಯೋಫಿಲಿಕ್ ಸಾಲ್. ಮೊದಲ ಒಂದು ಸ್ವಲ್ಪ ಲಿಯೋಫಿಲಿಕ್ ಹಾಕಿಬಿಟ್ವಿ ಅಂದರೆ ಈ ಲಿಯೋಫೋಬಿಕ್ ಪ್ರೊಟೆಕ್ಟ್ ಆಗುತ್ತೆ. ಈಸ್ ಕಾಲ್ಡ್ ಪ್ರೊಟೆಕ್ಷನ್ ಆಫ್ ಲಿಯೋಫೋಬಿಕ್ ಸಾಲ್. ಇದನ್ನು ಸ್ವಲ್ಪ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೋರಿ ಅಥವಾ ಬರ್ಕೋರಿ. ಓಕೆ, this was protecting what liophobic salts from coagulation by adding little bit of liofilic salt. ಓಕೆ, ಈ ಲಿಯೋಫಿಲಿಕ್ ಸಾಲ್ಟ್ಸ್ ನಾವೇನು ಹಾಕ್ತೀವಿ ಲಿಯೋಫೋಬಿಕ್ಕನ್ನು ಪ್ರೊಟೆಕ್ಟ್ ಮಾಡೋಕ್ಕೆ, ಲಿಯೋಫಿಲಿಕ್ ನಾವೇನು ಹಾಕ್ತೀವಿ ಈ ಲಿಯೋಫಿಲಿಕ್ ಸಾಲ್ಟ್ಸಿಗೆ ಲಿಯೋಫಿಲಿಕ್ ಸಾಲ್ಟ್ಸನ್ನು ಹಾಕ್ತೀವಲ್ಲ ಅವಕ್ಕೆ ನಾವು ಪ್ರೊಟೆಕ್ಟಿವ್ ಕೊಲೈಡ್ಸ್ ಅಂತ ಕರಿತೀವಿ. ದೋಸ್ ಕೊಲೈಡ್ಸ್ which are added to those liofilic colloids which are added to protect liophobic colloids are called as protective colloids because they are added to protect, therefore they are called protective colloids. Okay, ಅಂದರೆ ಎಲ್ಲ ಲಿಯೋಫಿಲಿಕ್ ಸಾಲ್ಟ್ಸನ್ನ ಹಾಕಕ್ಕೆ ಬರೋಂಗಿಲ್ಲ, ಒಂದಿಷ್ಟು ಇರ್ತಾವೆ, ಒಂದಿಷ್ಟು ಲಿಯೋಫಿಲಿಕ್ ಸಾಲ್ಟ್ಸ್ ಇರ್ತಾವೆ, ಎಲ್ಲರೂ ಹಾಕ್ಬೋದು. ಬಟ್ ಜನರಲಿ ಅದ್ರಾಗೆ ಯಾವ ಮೋಸ್ಟ್ ಎಫಿಷಿಯೆಂಟ್ ಇರ್ತಾವೆ ಒಂದು ಸೆಲೆಕ್ಟ್ ಮಾಡಿರ್ತೀವಿ. ಸೊ ಅಂಥವಕ್ಕೆ ನಾವು which we use to protect liophobic colloids are called the liofilic colloids which are added to protect liophobic colloids are called protective colloids. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಏನು ಬರ್ತೈತಿ, ಈ ಲಿಯೋಫೋಬಿಕ್ಕನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಲಿಯೋಫಿಲಿಕ್ ಹಾಕಿದ್ರಿ, ಆ ಲಿಯೋಫಿಲಿಕ್ಕಿನ್ನ ಎಷ್ಟು ಹಾಕಬೇಕು, ಎಷ್ಟು ಹಾಕಿದ್ರೆ ಸಾಕು? ಪ್ರೊಟೆಕ್ಟಿವ್ ಕೊಲೈಡ್ಸ್ ಶುಡ್ ಬಿ ಸ್ಟ್ರಾಂಗ್ ಇನಫ್ ಟು ಪ್ರೊಟೆಕ್ಟ್. ಸೊ ಇಫ್ ಇಟ್ ಹ್ಯಾಸ್ ಟು ಬಿ ಸ್ಟ್ರಾಂಗ್ ಇನಫ್ ಎಷ್ಟು ಹಾಕಬೇಕು ಪ್ರೊಟೆಕ್ಟಿವ್ ಕೊಲೈಡನ್ನು ಅನ್ನೋ ಡಿಸ್ಕಷನ್ ಬರ್ತದೆ. ಎಷ್ಟು ಹಾಕ್ಬೇಕಂದ್ರೆ ಅದ್ರ ಕೆಲಸ ಮಾಡೋಕೆ ಎಫಿಷಿಯೆಂಟ್ ಇರಬೇಕು. ಪ್ರೊಟೆಕ್ಟಿವ್ ಕೊಲೈಡ್ ಶುಡ್ ಬಿ ಸ್ಟ್ರಾಂಗ್ ಇನಫ್ ಟು ಪ್ರೊಟೆಕ್ಟ್ ಲಿಯೋಫೋಬಿಕ್ ಕೊಲೈಡ್. ಈಗ ನಿಮ್ಮ ಫ್ರೆಂಡ್ ಒಬ್ಬೊಂದು ಜಗಳ ತಂದ್ಕೊರಿ, ಇನ್ನೊಬ್ಬನ ಜೋಡಿ ಜಗಳ ತಂದ್ಕೊರಿ. ಸೊ ನೀವು ಬಾಲೆ ಹಾಗೆ ಬಿಡಲಿ ನೋಡಿ ಬಿಡೋಣ ಬಾ ಅಂತಂದು ಯಾವುದೋ ಒಂದು ಟೈಮ್ ಹೇಳಿದ್ರೆ ಯಾವುದೊಂದು ಪ್ಲೇಸ್ ಹೇಳಿದೆ, ನೀ ಇಲ್ಲಿ ಬಾ ನಾನು ಬರ್ತೀನಿ ಹಾಗೆ ಬಿಡಲಿ ನೋಡಿ ಬಿಡೋಣ. ಸೊ ಅವನು ಬಂದ, ನೀವು ಬಂದ್ರಿ, ಜಗಳ ಸ್ಟಾರ್ಟ್ ಆಯಿತು. ಅವಾಗ ನಿಮ್ಮ ಫ್ರೆಂಡ್ಸು ಬಂದಾರೆ, ಅವ್ನ ಫ್ರೆಂಡ್ಸು ಬಂದಾರೆ. ಸೊ ಈ ಜಗಳ ನೋಡಿ ಒಬ್ಬ ನಿಮ್ಮ ಫ್ರೆಂಡ್ ಸರ್ಲೆ ಏನೈತೆ ಅವ್ನು ನೋಡಿ ಬಿಡೋಣ ಅವ್ನು ನೀ ಸೈಡಿಗೆ ಸರಿ ಅಂತ ಹೋಗಿ ನಾನು ನೋಡ್ಕೊತೀನಿ ಸರಿ ಅಂತ ಅವ್ನು ಮುಂದೆ ಹೋಗಿ ಅವನ್ನ ಹೊಡ್ಸ್ಕೊಂಡು ಬಂದಂದ್ರೆ ಈ ಕೇಮ್ ಟು ಪ್ರೊಟೆಕ್ಟಿವ್. ಬಟ್ ಅವನ ಹೊಡ್ಸ್ಕೊಂಡು ಬಂದಂದ್ರೆ he is not efficient to protect you. ಸೊ ನೀವು ಲಿಯೋಫೋಬಿಕ್ ನಿಮ್ಮ ಪ್ರೊಟೆಕ್ಟ್ ಮಾಡೋಕೆ ಒಬ್ಬ ಲಿಯೋಫಿಲಿಕ್ ಫ್ರೆಂಡ್ ಬಂದಾನಂದ್ರೆ ಅವ ಸ್ಟ್ರಾಂಗ್ ಇರ್ಬೇಕು, ಮೊದಲು ಅವನ ಹೊಡ್ಸ್ಕೊಂಬರ್ಬಾರ್ದು ಹೋಗಿ. ಸೊ ಆ ಲಿಯೋಫಿಲಿಕ್ ಕೊಲೈಡನ್ನು ನೀವೇನು ಹಾಕ್ತೀರಿ ಪ್ರೊಟೆಕ್ಟ್ ಮಾಡೋಕೆ, ದ್ಯಾಟ್ ಶುಡ್ ಬಿ ಸ್ಟ್ರಾಂಗ್ ಇನಫ್ ಟು ಪ್ರೊಟೆಕ್ಟ್ ಲಿಯೋಫಿಲಿಕ್ ನೀವೇನು ಆ್ಯಡ್ ಮಾಡ್ತೀವಿ ಪ್ರೊಟೆಕ್ಟ್ ಮಾಡೋಕೆ, ದ್ಯಾಟ್ ಶುಡ್ ಬಿ ಸ್ಟ್ರಾಂಗ್ ಇನಫ್ ಟು ಪ್ರೊಟೆಕ್ಟ್ ದ ಲಿಯೋಫೋಬಿಕ್. ಸೊ ಅಷ್ಟು ಸ್ಟ್ರಾಂಗ್ ಇನಫ್ ಇರ್ಬೇಕಂದ್ರೆ ಅದನ್ನ ಎಷ್ಟು ಹಾಕಬೇಕು, ಎಷ್ಟು ಲಿಯೋಫಿಲಿಕ್ ಕೊಲೈಡ್ ಹಾಕಬೇಕು ಅಂತ ಹೇಳಕ್ಕೆ ಒಂದು ಕನ್ಸೆಪ್ಟ್ ಐತಿ. ಆ ಕನ್ಸೆಪ್ಟಿಗೆ ನಾವು ಗೋಲ್ಡ್ ನಂಬರ್ ಅಂತ ಕರಿತೀವಿ. ಆ ಗೋಲ್ಡ್ ನಂಬರ್ದು ನಿಮ್ಗೆ ನಾನು ಡೆಫಿನೇಷನ್ ಓದಿಸ್ಬಿಡ್ತೀನಿ, ಡೆಫಿನೇಷನ್ ತೋರಿಸಿ ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲ ಇದು ನೀವು ಸ್ಕ್ರೀನ್ಶಾಟ್ ತೊಗೊರಿ. ಗೋಲ್ಡ್ ನಂಬರ್ ಆಫ್ ಅ ಪ್ರೊಟೆಕ್ಟಿವ್ ಕೊಲೈಡ್ ಈಸ್ ಡಿಫೈನ್ಡ್ ಆ್ಯಸ್ ದ ನಂಬರ್ ಆಫ್ ಮಿಲಿಗ್ರಾಮ್ಸ್ ಆಫ್ ಅ ಪ್ರೊಟೆಕ್ಟಿವ್ ಕೊಲೈಡ್ ರಿಕ್ವೈರ್ಡ್. ಅಂದ್ರೆ ಎಷ್ಟು ಪ್ರೊಟೆಕ್ಟಿವ್ ಕೊಲೈಡ್ ಹಾಕಬೇಕು ಅಂತ ಹೇಳಿದ್ನಲ್ಲ, ನಂಬರ್ ಆಫ್ ಮಿಲಿಗ್ರಾಮ್ಸ್ ಆಫ್ ದ ಪ್ರೊಟೆಕ್ಟಿವ್ ಕೊಲೈಡ್ ರಿಕ್ವೈರ್ಡ್ ಜಸ್ಟ್ ಟು ಪ್ರಿವೆಂಟ್ ದ ಕೋಆಗುಲೇಷನ್ ಆಫ್ 10 ml ಆಫ್ ಸ್ಟ್ಯಾಂಡರ್ಡ್ ಗೋಲ್ಡ್ ಸಾಲ್ಟ್ ಆನ್ ಎಡಿಷನ್ ಆಫ್ 1 ml ಆಫ್ 10% ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್. ಇಲ್ಲೇ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ಸ್ವಲ್ಪ, ನಾನು ಕರೆಕ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಲಕ್ಷ ಕೊಟ್ಟು ಕೇಳ್ರಿ. ಓಕೆ, ಗೋಲ್ಡ್ ನಂಬರ್ ಅಂದರೆ ಏನು, ಎಷ್ಟು ಪ್ರೊಟೆಕ್ಟಿವ್ ಕೊಲೈಡ್ ಹಾಕಬೇಕು ಲಿಯೋಫೋಬಿಕ್ ಕೊಲೈಡನ್ನು ಪ್ರೊಟೆಕ್ಟ್ ಮಾಡೋಕ್ಕೆ. ಲಿಯೋಫಿಲಿಕ್ ಆ್ಯಡ್ ಮಾಡ್ತಿರಲ್ರಿ ನೀವು, ಆ ಲಿಯೋಫಿಲಿಕ್ ಕೊಲೈಡ್ ಎಷ್ಟು ಆ್ಯಡ್ ಮಾಡಬೇಕು ಅಂತ ಹೇಳೋದು ಗೋಲ್ಡ್ ನಂಬರ್. ಡೆಫಿನೇಷನ್ ಏನೈತಿ ಅದು ನೋಡೋಣ. ಗೋಲ್ಡ್ ನಂಬರ್ ಆಫ್ ಅ ಪ್ರೊಟೆಕ್ಟಿವ್ ಕೊಲೈಡ್
ಎಷ್ಟು ಹಾಕಬೇಕು ಅದು ಅನ್ನೋದು ಈಸ್ ಡಿಫೈನ್ಡ್ ಆ್ಯಸ್ ನಂಬರ್ ಆಫ್ ಮಿಲಿಗ್ರಾಮ್ಸ್ನಾಗ ಎಷ್ಟು ಹಾಕಬೇಕು ಆಫ್ ದ ಪ್ರೊಟೆಕ್ಟಿವ್ ಕೊಲೈಡ್ ರಿಕ್ವೈರ್ಡ್ ಜಸ್ಟ್ ಟು ಪ್ರಿವೆಂಟ್ ದ coagulation of 10 ml gold sol. Gold sol is an example for ಲಿಯೋಫೋಬಿಕ್. ಹೌದಿಲ್ಲ, ಗೋಲ್ಡಿಗೆ ಮತ್ತು ವಾಟರ್ ನೋಡು ಏನು, ಇಫ್ ಗೋಲ್ಡ್ ಇಸ್ DP ಆ್ಯಂಡ್ ವಾಟರ್ ಇಸ್ DM, ಗೋಲ್ಡ್ ಮತ್ತು ವಾಟರ್ ನೋಡು ಏನೂ ಅಫಿನಿಟಿ ಇಲ್ಲ ಅಂದರೆ ಇದು ಲಿಯೋಫೋಬಿಕ್ ಅಂದರೆ ಇದನ್ನ ಪ್ರೊಟೆಕ್ಟ್ ಮಾಡಕ್ಕೆ ಹೊಂಟೀವಿ. ಅಲ್ರಿ ಪ್ರೊಟೆಕ್ಟ್ನ ಯಾವ ಮಾಡ್ತೀವಿ ನಾವು? ಲಿಯೋಫೋಬಿಕ್ನ ಪ್ರೊಟೆಕ್ಟ್ ಮಾಡ್ತೀವಿ ಯೂಸಿಂಗ್ ಲಿಯೋಫಿಲಿಕ್. ಸೊ ಇದು ಲಿಯೋಫೋಬಿಕ್. ಗೋಲ್ಡ್ ಸಾಲ ಯಾಕೆ ತೊಗೊಂಡಾರ? ಒಂದು ಯಾವುದೋ ಎಕ್ಸಾಂಪಲ್ಸ್ ತೊಗೊಂಡ್ರೆ ಅಷ್ಟೇ, ಸ್ಟ್ಯಾಂಡರ್ಡ್ ಎಕ್ಸಾಂಪಲ್. ಇದನ್ನ ತೊಗೊಂಡು ನಾವು ಬೇರೆದು ಕಂಪೇರ್ ಮಾಡ್ಕೊಂಡು ಹೋಗ್ತೀವಿ. ಸೊ 10 ml ಆಫ್ ಸ್ಟ್ಯಾಂಡರ್ಡ್ ಗೋಲ್ಡ್ ಸಾಲ ಯಾಕೆ ಅಂದರೆ ಜಸ್ಟ್ ಹೇಳಿದ್ನಂತೆ ಒಂದು ಸ್ಟ್ಯಾಂಡರ್ಡ್. ನೀವು ಮೇನ್ ಇಲ್ಲಿ ಏನು ಫೋಕಸ್ ಮಾಡಬೇಕು, ಏನು ಪ್ರೊಟೆಕ್ಟ್ ಮಾಡಕ್ಕೆ ಹೊಂಟೀವಿ? ಲಿಯೋಫೋಬಿಕ್ಕಿನ್ನ ಎದರಲ್ಲೇ ಲಿಯೋಫಿಲಿಕ್ಕೆ, ಅದಕ್ಕೆ ಪ್ರೊಟೆಕ್ಟಿವ್ ಕೊಲೈಡ್ ಅಂತೀವಿ. ಸೊ ಲಿಯೋಫಿಲಿಕ್ ತೊಗೊಂಡು ಲಿಯೋಫೋಬಿಕ್ನ ಪ್ರೊಟೆಕ್ಟ್ ಮಾಡಕ್ಕೆ ಹೊಂಟೀವಿ. ಲಿಯೋಫೋಬಿಕ್ಕಿಗೆ ಎಕ್ಸಾಂಪಲ್ ಗೋಲ್ಡ್ ಸಾಲ್, ಅದು 10%. ಆನ್ ಎಡಿಷನ್ ಆಫ್ 1 ml ಆಫ್ 10% ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್. ಎದರಿಂದ ಪ್ರೊಟೆಕ್ಟ್ ಮಾಡಕ್ಕೆ ಹೊಂಟೀವಿ? ಈಗ ಲಿಯೋಫೋಬಿಕ್ ಇಲ್ಲೇನು ಗೋಲ್ಡ್ ಐತಲ್ಲ, ಇದು ಎದಕ್ಕೆ ಕೋಆಗುಲೇಟ್ ಆಗುತ್ತೆ? ಎಡಿಷನ್ ಆಫ್ ಎಲೆಕ್ಟ್ರೋಲೈಟ್ ಮಾಡಿದ್ರೆ ಆಗುತ್ತೆ. ಗೋಲ್ಡ್ ಸಾಲ್ ಇಸ್ ನೆಗೆಟಿವ್ಲಿ ಚಾರ್ಜ್ಡಾ. ಸೊ ಇದ್ರಾಗಿಂದು ಸೋಡಿಯಂ ಕ್ಲೋರೈಡ್ನಾಗಿಂದ ಫ್ಲೋಕ್ಯುಲೇಟಿಂಗ್ ಅಯಾನ್ ಇಸ್ Na+. ಈ Na+ ಬಂದು ಈ ಗೋಲ್ಡ್ ಸಾಲ್ನ ಕೋಆಗುಲೇಟ್ ಮಾಡಿಬಿಡ್ತೈತಿ ಈಸಿಲಿ, ಬಿಕಾಸ್ ಚಾರ್ಜ್ ತೆಗೆದುಬಿಟ್ರೆ ಕೋಆಗುಲೇಟ್ ಆದಾಗ. ಸೊ ಇದು ಆಗ್ಲಾರ್ದಂಗೆ ಇನ್ನು ಹಾಕಾಕತ್ತೀವಿ ಪ್ರೊಟೆಕ್ಟಿವ್ ಕೊಲೈಡ್. ಇವೆಲ್ಲ ಎಕ್ಸಾಂಪಲ್ಸು. ಈಗ ನಾವು ಎದನ್ನು ಪ್ರೊಟೆಕ್ಟ್ ಮಾಡಕ್ಕೆ ಹೊಂಟೀವಿ? ಲಿಯೋಫೋಬಿಕ್. ಸೊ ಲಿಯೋಫೋಬಿಕ್ಗೆ ಒಂದು ಎಕ್ಸಾಂಪಲ್ ಗೋಲ್ಡ್ ಸಾಲ್. ಆಮೇಲೆ NaCl ಎದಕ್ಕೆ ಪ್ರೊಟೆಕ್ಟ್, NaCl ಯಾಕೆ ಬಂದು ಅದನ್ನು ಇದು ಮಾಡತೈತಿ ಗೋಲ್ಡ್ ಸಾಲನ್ನು ಅಂದರೆ NaCl ಎಡಿಷನ್ ಆಫ್ ಎಲೆಕ್ಟ್ರೋಲೈಟ್ ಮೆಥಡ್ಲೇ ಲಿಯೋಫೋಬಿಕ್ ಈಸಿಲಿ ಕೋಆಗುಲೇಟ್ ಆಗಿಬಿಡ್ತಿತ್ತು. ಎದಕ್ಕೆ ಆಗ್ತಿತ್ತು ಅಂದರೆ ಲಿಯೋಫೋಬಿಕ್ಗೆ ಬರೀ ಚಾರ್ಜ್ ತೆಗೆದುಬಿಟ್ರೆ ಕೋಆಗುಲೇಟ್ ಆಗಿಬಿಡ್ತೈತೆ, ಬಿಕಾಸ್ ಅದು ಪ್ರೊಟೆಕ್ಷನ್ ಲೇಯರ್ ಇರೋಂಗಿಲ್ಲ, ಸಾಲ್ವೇಷನ್ ಎಫೆಕ್ಟ್ ಇರೋಂಗಿಲ್ಲ. ಸೊ ಲಿಯೋಫೋಬಿಕ್ಕಿಗೆ ಗೋಲ್ಡ್ ಸಾಲ್ ಎಕ್ಸಾಂಪಲ್ ತೊಗೊಂಡ್ರೆ, ಗೋಲ್ಡ್ ಸಾಲಿಗೆ ನೆಗೆಟಿವ್ ಚಾರ್ಜ್ ಐತೆ ಅನ್ಕೋರಿ, NaCl ಹಾಕಿ ಅದ್ರಾಗಿಂದ Na+ ಇಸ್ ಫ್ಲೋಕ್ಯುಲೇಟಿಂಗ್ ಆಗಿ ಬಂದು ಅದ್ರ ಚಾರ್ಜ್ ತೆಗೆದು ಬಿಡ್ತೈತಿ. ಸೊ NaCl ಇಂದ ಗೋಲ್ಡನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಅಂದರೆ ಎಡಿಷನ್ ಆಫ್ ಎಲೆಕ್ಟ್ರೋಲೈಟ್ಲೇ ಲಿಯೋಫೋಬಿಕ್ಕನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಲಿಯೋಫಿಲಿಕ್. ಸೊ ಲಿಯೋಫೋಬಿಕ್ ಈಗ ಒಂದು ಎಕ್ಸಾಂಪಲ್ ಗೋಲ್ಡ್ ಸಾಲ್, ಆ ಎಡಿಷನ್ ಆಫ್ ಎಲೆಕ್ಟ್ರೋಲೈಟಿಗೆ ಎಕ್ಸಾಂಪಲ್ NaCl. ಸೊ ಅದ್ರ ಕಾನ್ಸಂಟ್ರೇಷನ್ಸು ಕೊಟ್ಟಿವಿ ಅಷ್ಟೇ. 10 ml ಆಫ್ ಸ್ಟ್ಯಾಂಡರ್ಡ್ ಗೋಲ್ಡ್ ಸಾಲ್ ಆನ್ ಎಡಿಷನ್ ಆಫ್ 1 ml ಆಫ್ 10% ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್. 1 ml ಆಫ್ 10% ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್. ಸೊ ಈ ಡೆಫಿನೇಷನ್ ನಿಮ್ಗೆ ಗೊತ್ತಿರಬೇಕು. ಆಗಲೇ ಹೇಳಿದಂಗೆ ಗೋಲ್ಡ್ ನಂಬರ್ ಎಷ್ಟು ಪ್ರೊಟೆಕ್ಟಿವ್ ಕೊಲೈಡ್ ಹಾಕಬೇಕು ಅನ್ನೋಕ್ಕೆ ಒಂದು ಕನ್ಸೆಪ್ಟ್ ಇದು. ಈ ಡೆಫಿನೇಷನ್ ಇದನ್ನು ಎಕ್ಸ್ಪ್ಲೇನ್ ಮಾಡಿದೆ. ಈಗ ಗೋಲ್ಡ್ ನಂಬರ್ ಆಫ್ ಅ ಪ್ರೊಟೆಕ್ಟಿವ್ ಕೊಲೈಡ್ ಈಸ್ ಡೆಫೈನ್ಡ್ ಎಸ್ ದ ನಂಬರ್ ಆಫ್ milligrams of the protective colloid required just to prevent the coagulation of 10 ml of standard gold sol on addition of 1 ml of 10% sodium chloride solution. This is definition. ಈ ಡೆಫಿನೇಷನ್ ನೋಟ್ಸ್ನಾಗ ಇರ್ತದೆ ನಿಮ್ಮ ಬೇಸ್ ಬುಕ್ ಒಳಗೆ. ಈಗೂ ನೀವು ಸ್ಕ್ರೀನ್ ಶಾಟ್ ತಗೋರಿದ್ದು ಪಾಸ್ ಮಾಡಿ. ಓಕೆ, ಇಲ್ಲಿ ಒಂದು ಕಾಲಮ್ ಐತಿ, ಇದು ನಿಮ್ಮ ನೋಟ್ಸ್ನಾಗೂ ಇರ್ಬೋದು. ನಾನು ಇಲ್ಲೊಂದು ತೋರಿಸ್ತೀನಿ ನೋಡಿ. ಇವು ಪ್ರೊಟೆಕ್ಟಿವ್ ಕೊಲೈಡ್ ಅಂದರೆ ಲಿಯೋಫಿಲಿಕ್ ವಿಚ್ ಆರ್ ಆ್ಯಡೆಡ್. ಬೆಳಕಿಲ್ಲ ಅನ್ಸುತ್ತಿಲ್ಲ, ಇಲ್ಲಿ ಇವು ಪ್ರೊಟೆಕ್ಟಿವ್ ಕೊಲೈಡ್ಸ್ ಅಂದರೆ ಇವೆಲ್ಲ. ಓಕೆ, ಅದು ಕಾಲಮ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ, ಅದು ಸ್ಟಾಪ್ ಆಗ್ಬಿಡುತ್ತೆ ರೆಕಾರ್ಡಿಂಗ್. ಅಲ್ಲಿ ಕಮ್ ಬ್ಯಾಕ್ ಟು ಇಟ್. ಇವು ಪ್ರೊಟೆಕ್ಟಿವ್ ಕೊಲೈಡ್ಸು, ಅವು ಎಷ್ಟು ಬೇಕು ಗೋಲ್ಡ್ ನಂಬರ್ ಅನ್ನೋದು ಅವು ಎಷ್ಟು ಹಾಕ್ಬೇಕು ಪ್ರೊಟೆಕ್ಟ್ ಮಾಡೋಕ್ಕೆ. ಪ್ರೊಟೆಕ್ಟಿವ್ ಕೊಲೈಡ್ಸ್ ಸ್ಟಾರ್ಚ್, ಅಲ್ಬುಮಿನ್, ಹೆಮೋಗ್ಲೋಬಿನ್, ಜೆಲಾಟಿನ್. ಸ್ಟಾರ್ಚ್ 20 to 25 ಗೋಲ್ಡ್ ನಂಬರ್. ಗೋಲ್ಡ್ ನಂಬರ್ ಅಂದರೆ ಏನು ಈಗ ಡಿಸ್ಕಸ್ ಮಾಡಿದ್ವಿ ನಾವು. ಅದು ಎಷ್ಟು ಹಾಕಬೇಕು ಮಿಲಿಗ್ರಾಮ್ಸ್ನಾಗ ಟು ಪ್ರೊಟೆಕ್ಟ್ ಗೋಲ್ಡ್ ಸಾಲ್ ಫ್ರಮ್ NaCl. ಆಮೇಲೆ ಅದ್ರ ಸ್ಪೆಸಿಫಿಕ್ ಕಾನ್ಸಂಟ್ರೇಷನ್ಸು ಕೊಟ್ಟಿತ್ತು. ಸೊ ನೋಡಿರಿ, ಗೋಲ್ಡ್ ನಂಬರ್ ಜಾಸ್ತಿ ಬೇಕು 20 to 25. ಅಲ್ಬುಮಿನ್ ಇಷ್ಟ ಬೇಕು 0.1 to 0.2. ಅಂದ್ರೆ ಗೋಲ್ಡ್ ನಂಬರ್ ಜಾಸ್ತಿ ಇದ್ದಷ್ಟು ಅದು ಎಫಿಷಿಯೆಂಟ್ ಇಲ್ಲ ಅಂತ ಇಲ್ಲೇ ನೋಡಿರಿ. ಸ್ಮಾಲರ್ ದ ಗೋಲ್ಡ್ ನಂಬರ್ ಗ್ರೇಟರ್ ಈಸ್ ಇಟ್ಸ್ ಪ್ರೊಟೆಕ್ಟಿವ್ ಪವರ್. ಸ್ಮಾಲರ್ ದ ಗೋಲ್ಡ್ ನಂಬರ್ ಗ್ರೇಟರ್ ಈಸ್ ಇಟ್ಸ್ ಪ್ರೊಟೆಕ್ಟಿವ್ ಪವರ್. ಸೊ ಜೆಲಾಟಿನ್ ಲೀಸ್ಟ್ ಗೋಲ್ಡ್ ನಂಬರ್ ಐತಿ. ಸೊ ಇದು ಮೋಸ್ಟ್ ಎಫಿಷಿಯಂಟ್ ಪ್ರೊಟೆಕ್ಟಿವ್ ಕೊಲೈಡ್. ಇಲ್ಲ ಎಕ್ಸಾಂಪಲ್ ಬರ್ತೀನಿ ನೋಡಿರಿ. ಇಫ್ ಮೆಡಿಸನ್ ಇಸ್ ಸ್ಟ್ರಾಂಗ್, ಲಿಟಲ್ ಬಿಟ್ ಆಫ್ ಡೋಸೇಜ್ ಇಸ್ ಎನಫ್. ಸೊ ಇದು ಫುಲ್ ಸ್ಟ್ರಾಂಗ್ ಐತಿ, ಸ್ವಲ್ಪ ಸಾಕು. ಓಕೆ, ನಾವು ಏನು ಮಾಡಿದ್ವಿ ಈಗ ಇದ್ರೊಳಗೆ ಏನು ಡಿಸ್ಕಸ್ ಮಾಡಿದ್ವಿ ನೆನಪಾಗುತ್ತೆ ನನಗೆ.
ಓಕೆ ಹಾಂ ಲಿಯೋಫಿಲಿಕ್ ಸಾಲ್ಸಿಗೆ ಚಾರ್ಜ್ ಹೋಗಿಸೋದ್ರ ಜೋಡಿ ಸಾಲ್ವೇಷನ್ನದು ವಿ ಶುಡ್ ಟೇಕ್ ಕೇರ್ ಅದು ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಪ್ರೊಟೆಕ್ಷನ್ ಆಫ್ ಲಿಯೋಫೋಬಿಕ್ ಡಿಸ್ಕಸ್ ಮಾಡಿದ್ವಿ, ಅದ್ರ ಡೆಫಿನೇಷನ್ ಒಂದು. ಆಮೇಲೆ ಗೋಲ್ಡ್ ನಂಬರ್ ಅಂದ್ರೆ ಅದ್ರ ಡೆಫಿನೇಷನ್ ಒಂದಿಷ್ಟು ಎಕ್ಸಾಂಪಲ್ಸ್. ಓಕೆ, ವಿಲ್ ಸ್ಟಾಪ್ ಹಿಯರ್. ಐ ಹೋಪ್ ಯು ಅಂಡರ್ಸ್ಟುಡ್. ಥ್ಯಾಂಕ್ ಯು.